ನಮಸ್ಕಾರ. ಒಂದು 2 ಎಕರೆ ಅನ್ನೋದು ಈ ಸ್ಕೂಟ್ರ್ ಕಾಣ್ತಿದೆಯಲ್ಲ, ಇದೇ ರಸ್ತೆ ನೋಡ ಕೊಡ್ತೇನೆ. ಇದು NH ಇಂದ ಬರೀ 1-1.5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಊಟಿ NH ಇಂದ 1-1.5 ಕಿಲೋಮೀಟ್ರ್ ಆಗುತ್ತೆ. ಇದು ಡಾಂಬರ್ ರಸ್ತೆಗೆ ಜಸ್ಟ್ ಒಂದು 400 ಮೀಟ್ರ್ ಒಳಗಡೆ ನೋಡಿ. ಶಾಂಕ್ ರೋಡು ಅಗಲವಾಗಿದೆ. ಪಕ್ಕದ್ದು ಇದು ಜಮೀನು ತೋಟ ನೋಡಿ. ಇದೆ ಈಗ ಏನು ಇಲ್ಲಿ ನಿಂತಿದೆ, ಇದು ರಸ್ತೆ ಬಿಟ್ಕೊಂಡಿದ್ದಾರೆ. ಇದು ಪ್ರಿಂಟ್ ಜಾಗ. ಇದು ವಿಭಾಗ ಪತ್ರ ಮುಖಾಂತರ ಹಿಂದ್ಗಡೆ ಒಬ್ರಿಗಾಗಿದೆ, ಪ್ರಿಂಟ್ ಒಬ್ರಿಗಾಗಿದೆ. ಇಲ್ಲಿ ಏಕ್ಷನು ಕೂಡ ಫುಲ್ಲು ದಾರಿ ಬಿಟ್ಟಿದ್ದಾರೆ ಹಿಂದ್ಗಡೆ ಹೋಗೋಕ್ಕೆ. ಪ್ಯೂರ್ ರೆಡ್ ಸಾಯಿಲು. ಒಳ್ಳೆ ಪಕ್ಕದಲ್ಲಿ ಒಂದು 100-150 ಎಕರೆ ಕೆರೆ ಇದೆ. ಈ ಜಮೀನು ಹಿಂಭಾಗನೇ ಕೆರೆ. ಸೂಪರಾಗಿದೆ ಮಾತ್ರ ಲ್ಯಾಂಡು. ಪ್ಯೂರ್ ರೆಡ್ ಸಾಯಿಲು. ಇದು ಫ್ರೆಂಟು ಅವರು ಬಾಗಿ ಬಂದಿರೋದು, ತೋಟ ಮಾಡ್ಕೊಂಡಿದ್ದಾರೆ. ಇನ್ನೇನು ಆರಂಭ ಮಾಡಿಲ್ಲ. ಲ್ಯಾಂಡ್ ಚೆನ್ನಾಗಿದೆ. 2 ಎಕರೆ 11 ಗುಂಟೆ. ಇದು ಒಂದು ಮೆಟ್ಲಿಂಗ್ ರಸ್ತೆಯಿಂದ ಒಂದು 100 ಅಡಿ ಒಳಗಡೆ ಬರಬೇಕಷ್ಟೇ. ಇದು ಪ್ಯೂರ್ ರೆಡ್ ಸಾಯಿಲ್ ಮಾತ್ರ. ಅಲ್ಲಿ ಒಂದು ಕಡೆ ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ, ಇನ್ನು 3 ಕಡೆ ಫೆನ್ಸಿಂಗ್ ಹಾಕಬೇಕು. ಜನರಲ್ ಪ್ರಾಪರ್ಟಿ, ಲಿಂಗಾಯತರದು. ಪಕ್ಕದಲ್ಲಿ ಒಂದು 100-150 ಎಕರೆ ಕೆರೆ ಇದೆ. ಏತ ನೀರಾವರಿ ಯೋಜನೆ ಮುಖಾಂತರ ನೀರು ತುಂಬ್ತಾ ಇದೆ. ಯಾವಾಗಲೂ ನೀರು ಇದ್ದೇ ಇರುತ್ತೆ. ಇದು ಪ್ಯೂರ್ ರೆಡ್ ಸಾಯಿಲು. ಇದೇ ಲ್ಯಾಂಡು. 2 ಎಕರೆ 11 ಗುಂಟೆ ಸ್ನೇಹಿತರೆ. ಇದು ಅಪ್ ಟು ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ಕೂಡ ಬರುತ್ತೆ. ಇದು ವಿಭಾಗ ಪತ್ರ ಮುಖಾಂತರ ಎಲ್ಲ ಭಾಗ ಮಾಡ್ಕೊಂಡಿದ್ದಾರೆ. ಇಂಟೆಲ್ಲ ನೋಡಿಲಿ, ಎಲ್ಲ ಫೆನ್ಸಿಂಗ್ ಆಗಿದೆ. ಇನ್ನು 3 ಕಡೆ ಮತ್ತು ಫೆನ್ಸಿಂಗ್ ಆಗಬೇಕು. ಪ್ಯೂರ್ ರೆಡ್ ಸಾಯಿಲು. ಫ್ರಂಟು ಒಬ್ಬರಿಗೆ ತೋಟ ಇದೆ ನೋಡಿ. ಇದೇ ರಸ್ತೆ, ಮನೆ ಇದೆಯಲ್ಲ, ಅಲ್ಲಿ ಮುಂದಕ್ಕೆ ಅಲ್ಲೇ ರಸ್ತೆ ಇರೋದು. ಇದು ಈ ಜಮೀನಿಗೆ ಹೋಗೋಕ್ಕೆ ರಸ್ತೆ ಬಿಟ್ಕೊಂಡಿದ್ದಾರೆ. ಸೂಪರ್ ಜಾಗ ಮಾತ್ರ. NHಗೆ ಬರೀ 1.5 ಕಿಲೋಮೀಟ್ರ್ ಅಷ್ಟೇ. ಡಾಂಬರ್ಗೆ ಒಂದು 400 ಮೀಟ್ರ್ ಹೊರಗಡೆ ಬರಬೇಕು. ಲ್ಯಾಂಡ್ ಮಾತ್ರ ಸಖತ್ತಾಗಿದೆ ಮಾತ್ರ ಸ್ನೇಹಿತರೆ. ಸಂಪೂರ್ಣವಾಗಿ ಎಲ್ಲ ಮೊದಲೆಲ್ಲ ಪ್ರಿಂಟು ಬೋರ್ವೆಲ್ ಏನಾಗಿದೆ ಅಂದರೆ ಮುಂದ್ಗಡೆ ಅವ್ರಿಗೆ ಸೇರ್ಕೊಂಡಿದ್ದೆ ಪ್ರಿಂಟು. ಇಲ್ಲಿ ನೀವು ಬೋರ್ವೆಲ್ ಹಾಕ್ತೀನಿ ಅಂದರೆ ಹಾಕ್ಕೊಂಡು ಒಳ್ಳೆ ಇದು ಮಾಡ್ಬೋದು. ಪಕ್ಕದಲ್ಲೆಲ್ಲ ಒಳ್ಳೆ ನೀರಾವರಿ ಚೆನ್ನಾಗಿದೆ. ಬೆಳೆ ಬೆಳೆದಿದ್ದಾರೆ. ನೋಡಿ ಇಲ್ಲೆಲ್ಲ ಬಾಳೆ ಹಾಕಿದ್ದಾರೆ. ಕಬ್ಬು ಕೂಡ ಪಕ್ಕದಲ್ಲೆಲ್ಲ ಬೆಳೆದಿದ್ದಾರೆ ನೋಡಿ. ಇದು ಪಕ್ಕದ್ದು ತೋಟ ಹೇಳಿದ್ದೀನಿ. ಇದ್ರ ಹಿಂಭಾಗನೇ ಒಂದು 150 ಎಕರೆ ಕೆರೆ ಇದೆ. ಇವರು 45 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ.